ನಿಮ್ಮ ಮನೆಯಲ್ಲಿ ಪದೇ ಪದೇ ಹಣದ ಕಷ್ಟ ಎದುರಾಗುತ್ತಿದೆಯೇ? ದೇವರಿಗೆ ಈ ಒಂದು ನೈವೇದ್ಯ ಅರ್ಪಿಸಿ ನೋಡಿ, ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ದೇವರಿಗೆ ಅರ್ಪಿಸುವ ನೈವೇದ್ಯ ಮತ್ತು ಪೂಜಾ ನಿಯಮಗಳು. ಪೂಜೆಯಲ್ಲಿ ದೇವರಿಗೆ ಸಮರ್ಪಿಸುವ ನೈವೇದ್ಯಕ್ಕೆ ಬಹಳ ವಿಶಿಷ್ಟತೆ ಇದೆ. ಭಕ್ತಿಯಿಂದ ಯಾವ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಿದರೂ ಸಹ ಖಂಡಿತವಾಗಿಯೂ ದೇವರು ಸ್ವೀಕರಿಸುತ್ತಾನೆ. ಇಂದಿನ ವಿಡಿಯೋದಲ್ಲಿ ಯಾವ ದೇವರಿಗೆ ಯಾವ ನೈವೇದ್ಯ ಸಮರ್ಪಿಸಬೇಕು, ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡುವಾಗ ದೇವರಿಗೆ ಸಮರ್ಪಿಸಬೇಕಾದ ನೈವೇದ್ಯಗಳು ಯಾವುವು, ನೈವೇದ್ಯದ ವಿಷಯದಲ್ಲಿ ಮಾಡಬಾರದ ತಪ್ಪುಗಳು ಮತ್ತು ಪಾಲಿಸಬೇಕಾದ ನಿಯಮಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂದು ಕಮೆಂಟ್ ಮಾಡಿ. ವಿಪರೀತ ಸಾಲದ ಬಾಧೆ ಹಾಗೂ ನಿಮ್ಮ ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆಗಳು ಉಂಟಾಗುತ್ತಿದ್ದರೆ ಪ್ರತಿ ಬುಧವಾರ ವಿನಾಯಕನನ್ನು ಪೂಜಿಸಿ ವಿನಾಯಕನಿಗೆ ನೈವೇದ್ಯವಾಗಿ ಕಡುಬು ಮತ್ತು ಮೋದಕ ಸಮರ್ಪಿಸಿ. ಖಂಡಿತವಾಗಿಯೂ ನಿಮ್ಮ ಸಾಲಗಳೆಲ್ಲವೂ ದೂರವಾಗಿ ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತವೆ. ಹಾಗೆಯೇ ಆರ್ಥಿಕವಾಗಿ ಸ್ಥಿರವಾಗಲು, ಏನೂ ಇಲ್ಲದ ಹಂತದಿಂದ ಉನ್ನತ ಮಟ್ಟಕ್ಕೆ ಬೆಳೆಯಲು ಪ್ರತಿ ಶನಿವಾರ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ ಸ್ವಾಮಿಯವರಿಗೆ ಬೆಲ್ಲದಿಂದ ಮಾಡಿದ ಸಕ್ಕರೆ ಪೊಂಗಲ್ ನಿವೇದಿಸಿ. ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಅದೃಷ್ಟ ಮತ್ತು ಐಶ್ವರ್ಯ ಲಭಿಸುತ್ತದೆ. ಹಾಗೆಯೇ ಆಕಸ್ಮಿಕ ಧನಲಾಭ ಉಂಟಾಗಲು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮನೆಯಲ್ಲಿ ಹಾಲು ಉಕ್ಕಿಸಿ ಆ ಹಾಲಿನಿಂದ ಪಾಯಸ ತಯಾರಿಸಿ ಲಕ್ಷ್ಮೀ ದೇವಿಗೆ ನಿವೇದಿಸಿ. ಲಕ್ಷ್ಮೀ ದೇವಿಯು ಸಂತೋಷಗೊಂಡು ಅಖಂಡ ಧನಲಾಭವನ್ನು ಪ್ರಸಾದಿಸುತ್ತಾಳೆ. ಹಾಗೆಯೇ ಶ್ರೀಕೃಷ್ಣನಿಗೆ ಅವಲಕ್ಕಿ ಎಂದರೆ ಬಹಳ ಪ್ರೀತಿ. ಆದ್ದರಿಂದ ಶ್ರೀಕೃಷ್ಣನನ್ನು ಪೂಜಿಸಿ ಅವಲಕ್ಕಿ ನಿವೇದಿಸಿದರೆ ಎಂತಹ ಕೋರಿಕೆಯಾದರೂ ಕೂಡಲೇ ನೆರವೇರುತ್ತದೆ. ಮನೆಯಲ್ಲಿ ನಿತ್ಯ ದೀಪಾರಾಧನೆ ಮಾಡುವಾಗ ದೇವರಿಗೆ ಯಾವುದೇ ನೈವೇದ್ಯವನ್ನಾದರೂ ಸಮರ್ಪಿಸಬಹುದು. ಆದರೆ ನೀವು ಸ್ವಾಮಿಯವರಿಗೆ ಯಾವುದನ್ನೇ ನಿವೇದಿಸಿದರೂ ಆ ನೈವೇದ್ಯದ ಮೇಲೆ ತುಳಸಿ ದಳವನ್ನು ಇಡಿ. ಆಗ ಆ ನೈವೇದ್ಯವು ಅಮೃತಕ್ಕೆ ಸಮಾನವಂತೆ. ಮುಖ್ಯವಾಗಿ ಹಬ್ಬದ ದಿನಗಳಲ್ಲಿ ಅಥವಾ ಮನೆಯಲ್ಲಿ ವ್ರತಗಳನ್ನು ಮಾಡುವಾಗ ದೇವರಿಗೆ ಸಮರ್ಪಿಸುವ ನೈವೇದ್ಯವನ್ನು ಬಹಳ ಶುಚಿಯಾಗಿ ತಯಾರಿಸಬೇಕು. ತಲೆಸ್ನಾನ ಮಾಡಿ ನೈವೇದ್ಯವನ್ನು ತಯಾರಿಸಬೇಕು. ದೇವರ ನೈವೇದ್ಯವನ್ನು ಅಪ್ಪಿತಪ್ಪಿಯೂ ರುಚಿ ನೋಡಬಾರದು. ಹಾಗೆಯೇ ಪೂಜೆಯಲ್ಲಿಡುವ ನೈವೇದ್ಯದ ಪಾತ್ರೆಯನ್ನು ನೆಲದ ಮೇಲೆ ಇಡಬಾರದು. ಎಲೆಯ ಮೇಲೆ ಅಥವಾ ಮಣೆಯ ಮೇಲೆ ನೈವೇದ್ಯದ ಪಾತ್ರೆಯನ್ನು ಇಡಬೇಕು. ಹಾಗೆಯೇ ಮನೆಯಲ್ಲಿ ಪೂಜೆ ಮಾಡುವಾಗ ಅಥವಾ ವ್ರತ ಮಾಡುವಾಗ ಸ್ಟೀಲ್ ಪಾತ್ರೆಯಲ್ಲಿ ನೈವೇದ್ಯವನ್ನು ಬೇಯಿಸಬಾರದು. ಹಿತ್ತಾಳೆ ಪಾತ್ರೆಯಲ್ಲಿ ಮಾತ್ರ ದೇವರ ನೈವೇದ್ಯ ತಯಾರಿಸಬೇಕು. ಹಾಗೆಯೇ ಜುಟ್ಟು ಬಿಟ್ಟುಕೊಂಡು ನೈವೇದ್ಯ ಮಾಡಬಾರದು. ಕೂದಲು ಆಕಸ್ಮಿಕವಾಗಿ ನೈವೇದ್ಯದಲ್ಲಿ ಬಿದ್ದರೆ ಅದು ದೊಡ್ಡ ಅಪಚಾರವಾಗುತ್ತದೆ. ದೇವರಿಗೆ ಇಡುವ ನೈವೇದ್ಯದಲ್ಲಿ ತುಪ್ಪ ಬೆರೆಸಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ದೇವರಿಗೆ ನೈವೇದ್ಯ ಇಡಬಾರದು. ತಾಮ್ರ, ಹಿತ್ತಾಳೆ, ಬೆಳ್ಳಿ ಅಥವಾ ಎಲೆಯ ಮೇಲೆ ಮಾತ್ರ ದೇವರ ನೈವೇದ್ಯ ಸಮರ್ಪಿಸಬೇಕು. ನೆಲದ ಮೇಲೆ ನೀರು ಚಿಮುಕಿಸಿ ಎಲೆ ಹಾಕಿ ನೈವೇದ್ಯದ ಬಟ್ಟಲನ್ನು ಇಡಬೇಕು. ದೇವರಿಗೆ ನೈವೇದ್ಯ ನಿವೇದಿಸುವಾಗ ಖಂಡಿತವಾಗಿಯೂ ಗಂಟೆಯನ್ನು ಬಾರಿಸಬೇಕು. ನಮ್ಮಲ್ಲಿ ಬಹಳಷ್ಟು ಜನರು ದೇವರಿಗೆ ಸಕ್ಕರೆಯನ್ನು ನಿವೇದಿಸಿ ಪೂಜೆ ಮಾಡುತ್ತಾರೆ. ದೇವರ ಪೂಜೆಯಲ್ಲಿ ಸಕ್ಕರೆ ನಿವೇದಿಸಿದರೆ ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ತುಂಬಿರುತ್ತದೆ. ಹಾಗೆಯೇ ಪೂಜೆಯಲ್ಲಿ ನೈವೇದ್ಯವಾಗಿ ಬೆಲ್ಲ ನಿವೇದಿಸಿದರೆ ಕುಟುಂಬದಲ್ಲಿ ಹಣದ ಕಷ್ಟಗಳು ಇಲ್ಲದಂತಾಗುತ್ತವೆ. ನೀವು ಯಾವುದೇ ನೈವೇದ್ಯ ಇಟ್ಟರೂ ಸಹ ನೈವೇದ್ಯದ ಪಕ್ಕದಲ್ಲಿ ಒಂದು ಹಣ್ಣು ಅಥವಾ ತಾಂಬೂಲವನ್ನು ಇಡಿ. ಮನೆಯಲ್ಲಿ ಪೂಜೆ ಪೂರ್ಣಗೊಂಡ ನಂತರ ಒಂದು 15 ನಿಮಿಷ ಬಿಟ್ಟು ಸ್ವಾಮಿಯವರಿಗೆ ಇಟ್ಟ ಪ್ರಸಾದವನ್ನು ನಿಮ್ಮ ಕುಟುಂಬದವರೆಲ್ಲರೂ ಸ್ವೀಕರಿಸಿ. ಆದರೆ ಕೆಲವೊಮ್ಮೆ ಪೂಜೆಯಲ್ಲಿ ಇಟ್ಟ ನೈವೇದ್ಯಕ್ಕೆ ಇರುವೆಗಳು ಮುತ್ತುತ್ತವೆ. ನೈವೇದ್ಯಕ್ಕೆ ಇರುವೆಗಳು ಬಿದ್ದರೆ ಬಹಳ ಒಳ್ಳೆಯದಂತೆ. ನಿಮ್ಮ ನೈವೇದ್ಯವನ್ನು ದೇವತೆಗಳು ಸ್ವೀಕರಿಸಿದ್ದಾರೆ ಮತ್ತು ನಿಮಗೆ ಒಳ್ಳೆಯದಾಗಲಿದೆ ಎಂದು ಭಾವಿಸಬೇಕು. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಿಮ್ಮ ಮನೆಯಲ್ಲಿ ಏನೂ ಇಲ್ಲದಿದ್ದರೂ ಪರವಾಗಿಲ್ಲ, ಒಂದು ಸಣ್ಣ ಬೆಲ್ಲದ ತುಂಡು ಅಥವಾ ಸಕ್ಕರೆಯನ್ನು ದೇವರಿಗೆ ನಿವೇದಿಸಿ. ಹಾಗೆಯೇ ಕಲ್ಲು ಸಕ್ಕರೆ ನಿವೇದಿಸಿದರೆ
ನಿಮ್ಮ ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಕುಟುಂಬವೆಲ್ಲವೂ ಆಯುರಾರೋಗ್ಯದಿಂದ ಇರುತ್ತದೆ. ಹಾಗೆಯೇ ಒಣ ಖರ್ಜೂರ ನಿವೇದಿಸಿದರೂ ಬಹಳ ಒಳ್ಳೆಯದು. ಆದರೆ ಬಹಳ ಜನರಿಗೆ ತಿಳಿಯದ ವಿಷಯವೆಂದರೆ ನೈವೇದ್ಯದ ಜೊತೆಗೆ ಕುಡಿಯುವ ನೀರನ್ನು ಕೂಡ ಇಡಬೇಕು. ಆದ್ದರಿಂದ ದೇವರಿಗೆ ಸಮರ್ಪಿಸುವ ನೈವೇದ್ಯದ ಪಕ್ಕದಲ್ಲಿ 1 ಲೋಟ ತುಂಬ ನೀರು ಇಟ್ಟುಕೊಳ್ಳಿ. ಹಾಗೆಯೇ ನಮ್ಮಲ್ಲಿ ಬಹಳಷ್ಟು ಮಂದಿ ಬಾಳೆಹಣ್ಣು, ಪೇರಲ ಹಣ್ಣು, ಕಿತ್ತಳೆ ಹೀಗೆ ಯಾವುದೋ ಒಂದು ಹಣ್ಣನ್ನು ದೇವರಿಗೆ ನಿವೇದಿಸುತ್ತಾರೆ. ಹಣ್ಣಿನ ಮೇಲೆ ಸ್ವಲ್ಪ ಸಿಪ್ಪೆ ತೆಗೆದು ದೇವರಿಗೆ ನಿವೇದಿಸಬೇಕು. ನಿಮಗೆ ಎಲ್ಲಾದರೂ ಕಪ್ಪು ಇರುವೆಗಳು ಕಂಡರೆ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸಿ ಕಪ್ಪು ಇರುವೆಗಳಿಗೆ ಹಾಕಿ. ಕಪ್ಪು ಇರುವೆಗಳಿಗೆ ಹೀಗೆ ಆಹಾರ ಹಾಕಿದರೆ ಯಜ್ಞ ಮಾಡಿದಷ್ಟೇ ಪುಣ್ಯ ಫಲ ಲಭಿಸುತ್ತದೆಯಂತೆ. ಪೂಜೆಯಲ್ಲಿ ಹಚ್ಚಿದ ದೀಪವು ಬೇಗ ಆರಿಹೋಗದೆ ಹೆಚ್ಚು ಕಾಲ ಉರಿಯುತ್ತಿದ್ದರೆ ನಿಮ್ಮ ಕೋರಿಕೆ ಶೀಘ್ರದಲ್ಲೇ ನೆರವೇರಲಿದೆ ಎಂದು ಅರ್ಥ. ಹಾಗೆಯೇ ದೇವರನ್ನು ಪೂಜಿಸುವಾಗ ದೇವರ ಫೋಟೋಗಳಿಂದ ಹೂವುಗಳು ಬಿದ್ದರೆ ನಿಮ್ಮ ಪೂಜೆಗೆ ದೈವಾನುಗ್ರಹ ಲಭಿಸಿದೆ ಎಂಬುದು ಒಂದು ಶುಭ ಸಂಕೇತ. ಹಾಗೆಯೇ ಪೂಜೆಯಲ್ಲಿ ಅಗರಬತ್ತಿ ಹಚ್ಚುವಾಗ ಅಗರಬತ್ತಿಯ ಹೊಗೆ ವಂಕರವಾಗಿ ಹೋಗದೆ ದೇವರ ಕಡೆಗೆ ಹೋದರೆ ನಿಮ್ಮ ಪೂಜೆಯಲ್ಲಿ ಯಾವುದೇ ತಪ್ಪುಗಳಿಲ್ಲ ಎಂದು ಅರ್ಥ. ಸ್ತ್ರೀಯರು ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಎಡಗಣ್ಣು ಅದುರಿದರೆ ನೀವು ಯಾವುದೋ ಶುಭವಾರ್ತೆಯನ್ನು ಕೇಳಲಿದ್ದೀರಿ ಎಂದು ಅರ್ಥ. ಹಾಗೆಯೇ ನೀವು ಪೂಜೆ ಮಾಡುವಾಗ ನಿಮ್ಮ ಮನೆಯ ಮುಂದೆ ಹಸು ಬಂದು ಕೂಗಿದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರಲಿದ್ದಾಳೆ ಎಂದು ಅರ್ಥ. ತೆಂಗಿನಕಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದುದು. ಆದ್ದರಿಂದ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜಿಸಿ ಮನೆಯಲ್ಲಿ ತೆಂಗಿನಕಾಯಿ ಒಡೆಯಿರಿ. ಹಾಗೆಯೇ ಸಕಲ ರೋಗಗಳು ಮತ್ತು ಕಷ್ಟಗಳು ತಕ್ಷಣ ದೂರವಾಗಬೇಕೆಂದರೆ ದೇವರ ಪೂಜೆಯಲ್ಲಿ ನೈವೇದ್ಯವಾಗಿ ಸೇಬು ಹಣ್ಣನ್ನು ನಿವೇದಿಸಿ. ಹೊರಗಿನ ಆಹಾರವನ್ನು ಹಾಗೂ ಹಳೆಯದಾದ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯವಾಗಿ ಇಡಬಾರದು. ಹಾಗೆಯೇ ದೇವರಿಗೆ ಸಮರ್ಪಿಸುವ ಪುಷ್ಪಗಳು ಕೂಡ ಬಹಳ ಮುಖ್ಯವಾದವು. ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಮತ್ತು ಸಿರಿ ಸಂಪತ್ತು ಲಭಿಸಬೇಕೆಂದರೆ ತಾವರೆ ಹೂವುಗಳಿಂದ ಅಥವಾ ಗುಲಾಬಿ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿ. ಹಾಗೆಯೇ ಮಂದಾರ ಹೂವುಗಳಿಂದ ಗಣಪತಿ ಮತ್ತು ದುರ್ಗಾದೇವಿಯನ್ನು ಪೂಜಿಸಿದರೆ ಎಂತಹ ಕೋರಿಕೆಯಾದರೂ ಕೂಡಲೇ ನೆರವೇರುತ್ತದೆ. ಹಾಗೆಯೇ ಮಲ್ಲಿಗೆ ಹೂವುಗಳಿಂದ ಶ್ರೀಕೃಷ್ಣನನ್ನು ಪೂಜಿಸಿದರೆ ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆ ಹೆಚ್ಚುತ್ತದೆ. ನಂದಿಬಟ್ಟಲು ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ಕುಟುಂಬದಲ್ಲಿ ಜಗಳಗಳಿಲ್ಲದೆ ಸುಖ ಸಂತೋಷ ಹೆಚ್ಚುತ್ತದೆ. ಹಾಗೆಯೇ ಸೇವಂತಿಗೆ ಹೂವುಗಳಿಂದ ಲಕ್ಷ್ಮೀದೇವಿ ಮತ್ತು ವಿಷ್ಣುವನ್ನು ಪೂಜಿಸಿದರೆ ದೀರ್ಘಾಯುಷ್ಯ ಲಭಿಸುತ್ತದೆ. ಹಾಗೆಯೇ ಪಾರಿಜಾತ ಹೂವುಗಳಿಂದ ವಿಷ್ಣುವನ್ನು ಪೂಜಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇನ್ನು ಯಾರಿಗೆ ಸ್ವಂತ ಮನೆಯ ಕನಸು ಇರುತ್ತದೆಯೋ ಅಂತಹವರು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಣಗಿಲೆ ಹೂವುಗಳಿಂದ ಪೂಜಿಸಿ. ಖಂಡಿತವಾಗಿಯೂ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುತ್ತದೆ. ಹಾಗೆಯೇ ಬಿಲ್ವಪತ್ರೆಗಳಿಂದ ಶಿವನನ್ನು ಪೂಜಿಸಿದರೆ 3 ಜನ್ಮಗಳ ಪಾಪಗಳೆಲ್ಲವೂ ತಕ್ಷಣ ದೂರವಾಗುತ್ತವೆಯಂತೆ. ಆದರೆ ನಮ್ಮಲ್ಲಿ ಕೆಲವರು ನೈವೇದ್ಯ ತಯಾರಿಸಿದ ನಂತರ ದೇವರ ಪೂಜೆಗಾಗಿ ಸ್ವಲ್ಪ ನೈವೇದ್ಯವನ್ನು ಪಕ್ಕಕ್ಕೆ ತೆಗೆದಿರುತ್ತಾರೆ. ಆದರೆ ಹೀಗೆ ಅಪ್ಪಿತಪ್ಪಿಯೂ ಮಾಡಬಾರದು. ನೀವು ಅಡುಗೆ ಮಾಡಿದ ಪದಾರ್ಥವನ್ನೆಲ್ಲ ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಇನ್ನು ವಿವಾಹದ ಪ್ರಯತ್ನ ಮಾಡುವವರು ವಿವಾಹದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದರೆ ಪೂಜೆಯಲ್ಲಿ ದೇವರಿಗೆ ನೈವೇದ್ಯವಾಗಿ ಸಪೋಟ ಹಣ್ಣನ್ನು ನಿವೇದಿಸಿ. ಶೀಘ್ರದಲ್ಲೇ ವಿವಾಹ ಯೋಗ ಕೂಡಿ ಬರುತ್ತದೆ. ಹಾಗೆಯೇ ಶನಿ ದೋಷಗಳಿಂದ ಬಾಧಿತರಾದವರು ನೇರಳೆ ಹಣ್ಣನ್ನು ದೇವರಿಗೆ ನಿವೇದಿಸಿ. ಜಾತಕದಲ್ಲಿರುವ ಸಮಸ್ತ ದೋಷಗಳು ದೂರವಾಗುತ್ತವೆ. ಇನ್ನು ಯಾರಾದರೂ ತುಳಸಿ ಕಟ್ಟೆಯನ್ನು ಪೂಜಿಸುತ್ತಿದ್ದರೆ ತುಳಸಮ್ಮನಿಗೂ ಖಂಡಿತವಾಗಿಯೂ ನೈವೇದ್ಯ ಇಡಬೇಕು. ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ನಿವೇದಿಸಿ. ಆದರೆ ಪ್ರತಿ ಶುಕ್ರವಾರ ತುಳಸಿ ಕಟ್ಟೆಗೆ ಸ್ವಲ್ಪ ಹಸಿ ಹಾಲನ್ನು ಸುರಿದು ತುಳಸಮ್ಮನಿಗೆ ನಮಸ್ಕಾರ ಮಾಡಿಕೊಂಡರೆ ನಿಮ್ಮ ಮನೆಯೆಲ್ಲ ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರು ನಿಮ್ಮ ಹತ್ತಿರವಿರುವ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ನೆನೆಸಿದ ಕಡಲೆಕಾಳನ್ನು ಸಮರ್ಪಿಸಿ. ಶೀಘ್ರದಲ್ಲೇ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ವಿಪರೀತ ನರದೃಷ್ಟಿ ದೋಷಗಳಿಂದ ಇಬ್ಬಂದಿ ಪಡುವವರು ದುರ್ಗಾದೇವಿಯನ್ನು ಪೂಜಿಸಿ
ಅಮ್ಮನವರಿಗೆ ನೈವೇದ್ಯವಾಗಿ ಪುಳಿಯೋಗರೆಯನ್ನು ನಿವೇದಿಸಿ. ಅಮ್ಮನವರ ಚಲ್ಲನೆಯ ನೋಟ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಕುಜ ದೋಷಗಳಿಂದ ಬಾಧಿತರಾದವರು ಮತ್ತು ವಿವಾಹದ ಪ್ರಯತ್ನ ಮಾಡುವವರು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಹಾಲು ಮತ್ತು ಜೇನುತುಪ್ಪ ನಿವೇದಿಸಿ. ಇನ್ನು ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕೆಂದರೆ, ಓದಿನಲ್ಲಿ ಒಳ್ಳೆಯ ಅಂಕಗಳು ಬರಬೇಕೆಂದರೆ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗಬೇಕೆಂದರೆ ಸರಸ್ವತಿ ದೇವಿಗೆ ಮೊಸರನ್ನ ನಿವೇದಿಸಿ ಪೂಜೆ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ. ಶಿವನು ಅಭಿಷೇಕ ಪ್ರಿಯನಾದ್ದರಿಂದ ಪಂಚಾಮೃತಗಳಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ತಕ್ಷಣ ದೂರವಾಗಿ ನಿಮ್ಮ ಆಯಸ್ಸು ಹೆಚ್ಚುತ್ತದೆ. ಒಳ್ಳೆಯ ಆರೋಗ್ಯ ಭಾಗ್ಯವೂ ಸಿದ್ಧಿಸುತ್ತದೆ. ಪತಿ ಪತ್ನಿಯರ ನಡುವೆ ಪದೇ ಪದೇ ಜಗಳಗಳು ಉಂಟಾಗುತ್ತಿದ್ದರೆ ಸೀತಾರಾಮರನ್ನು ಪೂಜಿಸಿ ಹೆಸರುಬೇಳೆ, ಕೋಸಂಬರಿ ಮತ್ತು ಪಾನಕ ನಿವೇದಿಸಿ. ಪತಿ ಪತ್ನಿಯರ ನಡುವೆ ಜಗಳ ಕಡಿಮೆಯಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ. ಈ ರೀತಿಯಾಗಿ ದೇವರನ್ನು ಪೂಜಿಸಿದರೆ ನೀವು ಕೋರಿದ ಕೋರಿಕೆಗಳೆಲ್ಲವೂ ಖಂಡಿತವಾಗಿಯೂ ನೆರವೇರುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.